ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ರಾಯರ ಪೂಜೆ ಪುನಸ್ಕಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಯಾವ ಮಾಹಿತಿಯನ್ನು ಕೊಡಲ್ಲ. ಬದಲಾಗಿ ನಾನೊಬ್ಬ ರಾಯರ ದೊಡ್ಡ ಭಕ್ತ ಅಂತ ಹೇಳಿ ಕಾವಿ ಬಟ್ಟೆ ಹಾಕ್ಕೊಂಡು ಏನು ಜನಗಳಿಗೆಲ್ಲ ಮೋಸ ಮಾಡಲಿಕ್ಕೆ ಹೊರಟಿದ್ದಾನೆ, ಆ ವ್ಯಕ್ತಿನ ದಯಮಾಡಿ ಅಂಧರಾಗಿ ಏನೂ ತಿಳಿದಲ್ಲೋ ಇರುವಂತಹ ಇನ್ನೋಸೆಂಟ್ಗಳಾಗಿ ಫಾಲೋ ಮಾಡಲಿಕ್ಕೆ ಹೋಗಿ ನಾಳೆ ಇಲ್ದಿರೋಂತಹ ಕಷ್ಟಗಳನ್ನ ಮೈ ಮೇಲೆ ಎಳ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕೆಂತಂದರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ವಿಡಿಯೋವನ್ನು ಈಗ ಮಾಡ್ತಾ ಇರೋದಕ್ಕೆ ಖಂಡಿತ ಕಾರಣ ಇದೆ. ಜೊತೆಯಲ್ಲಿ ಈ ವಿಡಿಯೋ ಯಾರ ಮೇಲಿನ ಹೊಟ್ಟೆವರಿಗೋ ಅಥವಾ ಯಾರ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ ಖಂಡಿತ ಅಲ್ಲ. ರಾಯರ ಭಕ್ತರು ಮೋಸ ಹೋಗಬಾರ್ದು ಅನ್ನೋಂತಹ ಕಳಕಳಿಯಿಂದ ಅಷ್ಟೇ ಈ ವಿಡಿಯೋ. ಏನಕ್ಕಪ್ಪ ಇವ್ರಿಗಿದೆಲ್ಲ ಬೇಕು, ಇವ್ರ ಚಾನಲ್ದು ಏನಿದೆಯೋ ನೋಡ್ಕೊಂಡು ವಿಡಿಯೋಸನ್ನು ಹಾಕ್ಕೊಂಡು ಹೋಗ್ಬೋದಲ್ಲ ಅನ್ನೋಂತಹ ಭಾವನೆ ನಿಮಗೇನಾದರೂ ಇದ್ದರೆ, ಈ ಚಾನಲ್ ಪ್ರಾರಂಭ ಆದಾಗಿಂದ ನೀವೇನಾದರೂ ನೋಡ್ಕೊಂಡು ಬಂದಿದ್ದರೆ, ನನ್ನ ಚಾನಲ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನೀವು ಸುಮಾರಷ್ಟು ರಾಯರ ವಿಡಿಯೋಸ್ಗಳನ್ನು ಮಾಡುವಂತಹವ್ರು ನೋಡಿದಾಗ ಎಲ್ಲೆಲ್ಲೂ ನಾವು ಹೂಪ್ರಸಾದ ಕೇಳ್ತೀವಿ ಅನ್ನೋಂತಹ ಪರಿಪಾಟ್ಲೆನೇ ಬಹಳ ಹೆಚ್ಚಾಗಿದ್ದಿದ್ದು. ನನ್ನ ಚಾನಲ್ ಮೂಲಕ ಯಾವಾಗ ಯಾರ ಹತ್ರನೂ ನೀವು ಹೂಪ್ರಸಾದ ಕೇಳಲಿಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲೇ ಕೂತು ರಾಯರ ಪೂಜೆ ನೀವೇ ಮಾಡಿ, ನೀವೇ ಕೇಳಿ ಹೂಪ್ರಸಾದ ಕೊಡ್ತಾರೆ ಅಂತಂದಾಗ 10ರಲ್ಲಿ 90 ಜನ ವಿಡಿಯೋಗಳನ್ನ ಮಾಡೋದು ಬಿಟ್ಬಿಟ್ಟಿದ್ದಾರೆ ಹೂಪ್ರಸಾದ ಕೇಳುವಂತಹ ವಿಚಾರದಲ್ಲಿ. ಮೊದಲೆಲ್ಲ ಇದೇ ಒಂದು ವ್ಯಾಪಾರ ಆಗಿಬಿಟ್ಟಿತ್ತು. ರಾಯರ ಹೂಪ್ರಸಾದ ಕೇಳ್ತೀವಿ, ಅವ್ರ ಹೆಸರು ಹೇಳಿ ಇವ್ರ ಹೆಸರು ಹೇಳೋದು, ಹೂಪ್ರಸಾದ ಕೇಳ್ತೀವಿ ಅನ್ನೋಂತಹದ್ದು. ಈಗ ಇದು ಒಂದು ತಕ್ಕ ಮಟ್ಟಕ್ಕೆ ನಿಂತಿದೆ. ಅದನ್ನು ಫಸ್ಟ್ ಅಪೋಸ್ ಮಾಡಿದ ಚಾನಲ್ಲೇ ನನ್ನ ಚಾನಲ್ ಇರ್ಬೋದು ಯೂಟ್ಯೂಬ್ನಲ್ಲಿ ಅಂಥೇಳಿ ಅನ್ಕೋತೀನಿ ನಾನು. ಏಕೆಂದರೆ ಅದು ಆ ರೀತಿ ನಡೀತಿತ್ತು ಮೋಸ. ಎಷ್ಟು ಜನ ಮೋಸ ಹೋಗಿರೋದು ಈ ರೀತಿ ಹೂಪ್ರಸಾದ ಕೇಳುವಂತಹ ವಿಚಾರದಲ್ಲಿ ಅಂತಂದು ಅವ್ರ ಬಾಯಿಂದನೇ ನೀವು ಕೇಳಬೇಕು, ಆಗಲೇ ನಿಮ್ಗೆ ಗೊತ್ತಾಗುವಂತಹದ್ದು. ಇನ್ನು ಇವತ್ತಿನ ವಿಚಾರಕ್ಕೆ ಬರ್ತೀನಿ ನಾನು. ಯಾಕೆ ಇವತ್ತು ಈ ವಿಚಾರವನ್ನು ಮಾತಾಡ್ತಿದ್ದೀನಿ ಅಂತಂದರೆ, ನೋಡಿ, ಈ ವ್ಯಕ್ತಿ ನಾನು ಇವತ್ತು ಏನು ಈ ವಿಡಿಯೋನಲ್ಲಿ ಮಾತಾಡ್ತಾ ಇದ್ದೀನಲ್ಲ, ಜನರ ಕಷ್ಟನ ಬಂಡವಾಳ ಮಾಡ್ಕೊತಾ ಇದ್ದಾನೆ. ಅದು ಬಿಟ್ಟರೆ ಇನ್ನೇನೂ ಅಲ್ಲ. ನೀವು ರಾಯರ ಭಕ್ತರು ಅನ್ನಿಸ್ಕೊಂಡಂಥವ್ರು ಇಂಥ ಅವಿವೇಕಿ ಹಿಂದೆ ಹೋಗಿ ದಯಮಾಡಿ ನೀವು ಮೂಢರಾಗಲಿಕ್ಕೆ ಹೋಗಬೇಡಿ. ಏಕೆಂದರೆ ಈಗ ಏನು ನೀವು ಈತನ ಹಿಂದೆ ಹೋಗಿ ನಮ್ಮ ಮನೆ ಅಥವಾ ನಮ್ಮ ಕಷ್ಟ ಕಳ್ಕೋಬೇಕು ಅಂತ ಹೇಳಿ ಇವನ ಹಿಂದೆ ಫೋನ್ ನಂಬರ್ಗೆ ಅಲಿಯೋದು ಅಥವಾ ಇವನು ಎಲ್ಲಿ ಸಿಗ್ತಾನೆ ಅಂತಂದರೆ ಅಲ್ಲೆಲ್ಲ ಹುಡ್ಕೊಂಡು ಹೋಗೋದು ಮಾಡ್ತಿರಲ್ಲ. ಹಾಗೆ ಮಾಡೋದ್ರಿಂದ ಅಥವಾ ಇವನಿಂದ ಏನೋ ಕಷ್ಟ ಬಗೆಹರಿಯುತ್ತೆ ಅಂತ ಹೇಳಿ ಹೋಗೋದ್ರಿಂದ ಈಗೇನು ಕಷ್ಟ ಇದೆ ಅದಕ್ಕೆ 10ರಷ್ಟು ಕಷ್ಟನ ನೀವು ಮುಂದೆ ಇನ್ನೂ ಮೈಮೇಲೆ ಹೇಳ್ಕೊಳ್ಳುವಂತಹ ಪರಿಸ್ಥಿತಿ ಬರಬೇಕಾಗತ್ತೆ. ಹುಷಾರ್. ಯಾಕೆ ಹೇಳ್ತಿದ್ದೀನಿ ಈ ರೀತಿ ಅಂತ ಹೇಳ್ತೀನಿ ಕೇಳಿ. ನೋಡಿ, ಈಗಾಗಲೇ ಸುಮಾರಷ್ಟು ರಾಯರ ಮಠಗಳವರೆಲ್ಲ ಒಂದು ಕಡೆ ಸೇರಿಕೊಂಡು ಈತನ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಅಕ್ಯುರೇಟ್ ಮಾಹಿತಿ. ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತಂದರೆ, ಈತನಿಗೆ ಬ್ರಾಹ್ಮಣರ ಯಾವ ಸಂಪ್ರದಾಯಗಳು ಕೂಡ ಗೊತ್ತಿಲ್ಲ. ಆಯಿತಾ? ಯಾವ ಬ್ರಾಹ್ಮಣರ ಸಂಪ್ರದಾಯ ಅಥವಾ ರಾಯರ ಪೂಜೆ ಪುನಸ್ಕಾರ, ಒಂದು ವ್ರತ, ವಿಧಿ ವಿಧಾನ, ಯಾವ ರೀತಿ ರಾಯರನ್ನ ಪೂಜಿಸಬೇಕು ಅನ್ನೋದು ತನಗೇ ಗೊತ್ತಿಲ್ಲದಲೇ ಹೋದ್ರೂ ಪ್ರಪಂಚಕ್ಕೆ ಹೇಳ್ಕೊಳಕ್ಕೆ ಹೊರಟಿದ್ದಾನೆ. ಯಾವ ಮಠದಿಂದ ದೀಕ್ಷೆ ಆಗಿಲ್ದಲೇ ಹೋದ್ರೂ ಕಾವಿ ಬಟ್ಟೆಯನ್ನು ಧರಿಸ್ಕೊಂಡು ದೊಡ್ಡ ಸ್ವಾಮಿ ಥರ ನಾಟಕ ಆಡ್ತಿದ್ದಾನೆ ಅಂತ ಹೇಳಿ ರಾಯರ ಮಠಗಳವರು ಸೇರಿಕೊಂಡು ಕಂಪ್ಲೇಂಟನ್ನು ಕೊಟ್ಟಿದ್ದಾರಂತೆ. ಇವನ್ ನಾಟಕಗಳು ಒಂದಲ್ಲ ಎರಡಲ್ಲ. ಕಾವಿ ಬಟ್ಟೆ ಅಂತಂದರೆ
ಅದೇನು ಸಿಕ್ಕದವರೆಲ್ಲ ಬೇಕಾದಂಗೆ ಹಾಕ್ಕೊಳ್ಳೋಂತಹದ್ದು. ನಾನು ಯಾವ ಸ್ವಾಮಿನೂ ಅಲ್ಲ, ನಾನೊಬ್ಬ ಸಾಮಾನ್ಯ ರಾಯರ ಭಕ್ತ ಅಂತ ಹೇಳಿ ಹೇಳ್ಕೊತಾನೆ. ನಾನು ಹೇಳೋ ಅಂತಹದ್ದು ನಿನ್ನಲ್ಲಿ ಯಾವುದೂ ಆ ರೀತಿ ಪ್ರಚಾರದ ಹುಚ್ಚಿಲ್ಲ, ಜನ ನನ್ನ ಹಿಂದೆ ಬೀಳಬೇಕು ಅನ್ನುವಂತಹದ್ದಿಲ್ಲ ಅಂತಂದರೆ ಎಷ್ಟೋ ಸಾವಿರಾರು ಜನ ರಾಯರ ಭಕ್ತರಿದ್ದಾರೆ. ಎಲ್ಲರೂ ಇದೇ ರೀತಿ ಕಾವಿ ಬಟ್ಟೆಗಳನ್ನ ಹಾಕ್ಕೊಂಡು ಮನಸ್ಸಿಗೆ ಬೇಕಾದ ಹಾಗೆ ಗಂಧನ ಗೋಪಿಚಂದನನ ಅವ್ನಿಗೆ ಹೆಂಗೆ ಬೇಕೋ ಹಂಗೆಲ್ಲ ಹಣೆಗೆ ಹಚ್ಕೊಂಡು ಈ ರೀತಿ ನಾಟಕ ಆಡುವಂತಹದ್ದು ನಾರ್ಮಲ್ ಆಗಿರ್ಬೋದಲ್ವ. ಮೊದಲನೇದಾಗಿ ಆ ವೇಷದಿಂದಾನೇ ಜನ ಅರ್ಧ ಅಟ್ರ್ಯಾಕ್ಟ್ ಆಗಬೇಕು, ಅಷ್ಟು ತಿಳ್ಕೊಳ್ಳಿ. ಮೊದಲನೇದಾಗಿ ಕಾವಿ ಬಟ್ಟೆನ ಹೆಂಗೆ ಯಾವ ಮಠದಿಂದನೂ ದೀಕ್ಷೆ ಆಗಿಲ್ದಲೆ ಹಂಗೆ ಹಾಕ್ಕೊಳ್ಳೋಕ್ಕೆ ಬರಲ್ಲ. ಅದರಲ್ಲಿ ರಾಯರ ದಂಡಕ ಬೇರೆ ಇಟ್ಕೊಳ್ಳೋದು, ಅದನ್ನು ಎಲ್ಲಂದ್ರಲ್ಲಿ ಕೂತತ್ರ ನಿಂತತ್ರ ಬೇಕಾದ ಕಡೆ ಎಸ್ಕೊಂಡು ಒಂದಲ್ಲ ಎರಡಲ್ಲ ರಾಯರ ವಿಚಾರದಲ್ಲಿ ನಡೆಸ್ತಿರುವಂತಹ ಅನಾಚಾರಗಳು. ಜೊತೆಯಲ್ಲಿ ಈಗ ಹೋಗುವಂತಹದ್ದು ಅವ್ರಿವ್ರ ಮನೆಗೆ ಹೋಗಿ ನಾನಲ್ಲಿ ಉಳ್ಕೊಂಡ ತಕ್ಷಣ ಅವ್ರ ಮನೆಯ ಎಲ್ಲ ಕಷ್ಟಗಳು ಕಳೆದೋಗ್ಬಿಡ್ತು ಅನ್ನೋ ರೀತಿ ಅಲ್ಲಿ ನಾಟಕದ ವಿಡಿಯೋಗಳನ್ನ ಮಾಡೋವಂತಹದ್ದು. ಇವಂದೇ ಒಂದು ಗುಂಪಿದೆ, ಆ ಗುಂಪಿನವರೇ ಸೇರಿಕೊಂಡು ಕತೆ ಬರೆಯೋದು ಇವರೇ, ನಾಟಕ ಆಡೋದು ಅಂದರೆ ಏನು ಪಾತ್ರೆಗಳನ್ನ ಮಾಡೋದು ಇವರೇ, ಅದನ್ನ ವಿಡಿಯೋ ಮಾಡಿಕೊಂಡು ಜನಗಳನ್ನ ನಂಬಿಸೋ ಅಂಥದ್ದು ಕೂಡ ಇವರೇ. ಇಷ್ಟೇ ಇಲ್ಲಿ ನಡೀತಾ ಇರುವಂಥ ಸ್ಕ್ಯಾಮು. ಈ ಹಿಂದೆ ನಾನು ಇದನ್ನ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ನಾನು ಅಲ್ಲೂ ಕೂಡ ಹೆಸರು ಹೇಳಿಲ್ಲ, ಇಲ್ಲೂ ಕೂಡ ನಾನು ಯಾರ ಹೆಸರನ್ನು ಹೇಳ್ತಾ ಇಲ್ಲ. ಯಾಕೆಂದರೆ ಅದು ಯೂಟ್ಯೂಬ್ದೊಂದು ರೂಲ್ಸ್ ಇದೆ, ಯಾರ ಹೆಸರನ್ನು ನಾವು ಆ ರೀತಿ ಎಲ್ಲ ಬಳಸ್ಕೊಳ್ಳೋ ಆಗಿಲ್ಲ. ಅರ್ಥ ನೀವು ಮಾಡ್ಕೋಬೇಕಷ್ಟೇನೆ. ಈಗ ಆ ವಿಡಿಯೋ ನಾನು ಹಿಂದೆ ಹಾಕಿದಾಗ ನನಗೆ ಕಮೆಂಟ್ ಬಂದಿತ್ತು, ಅವ್ರು ಯಾರ ಹತ್ರನೂ ₹1 ಕೇಳ್ತಾ ಇಲ್ಲ, ನೀವು ಯಾಕೆ ಈ ರೀತಿ ವಿಡಿಯೋ ಮಾಡಿದ್ದೀರಾ ಅಂತಂದು. ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಸದ್ಯಕ್ಕೆ ಆತ ದುಡ್ಡು ಕೇಳ್ತಾ ಇಲ್ಲ. ನನಗೆ ಇರೋಂತಹ ಮಾಹಿತಿ ಪ್ರಕಾರ ಒಂದೇನು ಸ್ಕ್ಯಾಮು ಅಥವಾ ಒಂದೇನು ಒಂದು ಸ್ಕೀಮ್ ನಡೀತಿದೆ ಅಂತಂದರೆ, ಈಗೆಲ್ಲ ಹೆಂಗಾಗುತ್ತೆ ಜನಗಳನ್ನ ನಾನೊಬ್ಬ ದೊಡ್ಡ ಒಂದು ಏನು ಸ್ವಾಮಿ ಅಥವಾ ಕಾವಿದಾರಿ ಅನ್ನೋಂಗೆ ನಂಬಿಸೋದು. ಅದಾದಮೇಲೆ ಇವನ್ನೆಲ್ಲರೂ ಒಂದು ಜಾಗ ಸೆಟ್ಲೆಡ್ ಮಾಡಿಕೊಂಡು ಕುತ್ಕೋತಾನೆ. ಆಗ ನೀವೇನು ಮಾಡಬೇಕು, ಇವನು ಫೇಮಸ್ ಆಗಿರ್ತಾನಲ್ವ ಅಷ್ಟೊತ್ತಿಗಾಗಲೇ, ಅಲ್ಲಿಗೆ ನೀವು ಅವನಿರೋ ಹತ್ರ ಹುಡ್ಕೊಂಡು ಹೋದಾಗ ಅಲ್ಲಿ ಸ್ಟಾರ್ಟ್ ಆಗುತ್ತೆ ದುಡ್ಡು ಕೀಳುವಂತಹ ಸುಲಿಗೆ. ಅಲ್ಲಿನ ತನಕ ಏನು ಕೇಳಲಿಕ್ಕೆ ಹೋಗ್ತಿಲ್ಲ ಆತ, ಅಷ್ಟೇನೆ ಅದು. ಇನ್ನೊಂದು ಏನು ಆಡಿಯೋ ಕಾಲ್ಗಳನ್ನೆಲ್ಲ ಹಾಕ್ತಾನಲ್ವ, ಹಂಗೆ ಪವಾಡ ಆಯಿತು ಹಿಂಗೆ ಪವಾಡ ಆಯಿತು ಅಂತಂದು, ಅಲ್ಲಿ ಮಾತಾಡೋ ಅಂಥವರು ಕೂಡ ಫೇಕೇನೆ. ಅಂದರೆ ಸುಳ್ಳಾಗಿ ಬೇರೆಯವ್ರ ಕೈಲಿ ಮಾತಾಡಿಸೋವಂತಹದ್ದು, ನನಗೆ ಹಂಗೆ ಪವಾಡ ಆಯಿತು ಸ್ವಾಮಿಯಿಂದ, ಹಿಂಗೆ ಪವಾಡ ಆಯಿತು ಅಂತಂದು. ಅದನ್ನೂ ಕೂಡ ನಂಬಲಿಕ್ಕೆ ಹೋಗಬೇಡಿ. ಇವೆಲ್ಲ ರಾಯರ ಸಾಕ್ಷಿಯಾಗಿ ಸತ್ಯ. ಮುಂದೆ ಒಂದಷ್ಟು ದಿವಸಗಳಲ್ಲೇ ನಿಮಗೆಲ್ಲ ಬಂಡವಾಳಗಳು ಕೂಡ ಗೊತ್ತಾಗೋಗುತ್ತೆ. ಅದ್ರ ಜೊತೆಯಲ್ಲಿ ಇನ್ನೊಂದು ಇದೇನೋ 9 ವಾರದ ವ್ರತ ಫೇಮಸ್ ಆಗಿ ಹೋಗ್ಬಿಟ್ಟಿದೆ, ಏನು ಹೇಳ್ಕೊಟ್ರದು ಇವನು ಅಂತಂದು. ಒಂದು ನೋಡಿ, ಈ ರಾಯರದು 9 ವಾರದ ವ್ರತ ಇಲ್ಲವೇ ಇಲ್ಲ. ಮೊದಲನೇದಾಗಿ ನಾನು ಹೇಳುವಂತಹದ್ದು ಅದು 9 ವಾರದ ವ್ರತ ನಾವು ಮಾಡುವಂತಹದ್ದು ರಾಯರ ವರ್ಧಂತಿ ಅಥವಾ ಆರಾಧನೆಯ ಸಮಯದಲ್ಲಿ ಮಾತ್ರ. ಅದನ್ನು ಬಿಟ್ಟರೆ ನಾವು 7 ಗುರುವಾರದ ವ್ರತನ 9 ಗುರುವಾರದ ತನಕ ಎಕ್ಸ್ಟೆಂಡ್ ಮಾಡ್ತೀವಿ. ಆ ಕಾನ್ಸೆಪ್ಟನ್ನು ಮೊದಲು ಹೇಳಿಕೊಟ್ಟವಳು ಕೂಡ ನಾನೇ, ಅದು ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ನಲ್ಲಿ. ಆ 9 ಗುರುವಾರದ ವ್ರತ ನಾನು ಹೇಳಿಕೊಟ್ಟಾದಮೇಲೆ ಅದನ್ನೇ ಆತನು ಕಾಪಿ ಮಾಡಿಕೊಂಡು ಅದಕ್ಕೆ ಏನೊಂದಷ್ಟು ಬೇಕೋ ಸೇರಿಸ್ಕೊಂಡು ಹೇಳಿಕೊಟ್ಟಿರೋವಂತಹದ್ದು. ಈಗ ಆತ ಹೇಳ್ಕೊಡೋ ಒಂದೇ ವ್ರತದಿಂದ ಎಲ್ಲರ ಕಷ್ಟ ಕಳೆದ್ಬಿಟ್ಟು ಎಲ್ರಿಗೂ ಕೂಡ ಪವಾಡ ಆಗೋಗಿದೆ ಅಂತಂದರೆ ನಾವು ಏನಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಆತ ಹೇಳ್ಕೊಟ್ಟಿರೋದನ್ನು ಜನ ರಾಯರನ್ನ ನಂಬಿ ರಾಯರ ವ್ರತ ಮಾಡೋರೆ. ಎಲ್ಲೋ ಒಂದಷ್ಟು ಜನಕ್ಕೆ ರಾಯರ ವ್ರತದಿಂದ ಒಳ್ಳೇದಾಗಿರ್ಬೋದು. ಏಕೆಂದರೆ ರಾಯರ ಪೂಜೆಯನ್ನು ನಾವು ಯಾರೇ ಮಾಡಿದ್ರು ಅದಕ್ಕೇನು ಫಲ ಕೊಡಬೇಕು, ರಾಯರು ಕೊಡ್ತಾರೆ. ಇದಿಷ್ಟೇ ಆಗಿರುವಂತಹದ್ದು. ದಯಮಾಡಿ ಅದನ್ನು ಬಿಟ್ಟು ಇನ್ನೇನು ಅದರಲ್ಲಿ ವಿಶೇಷತೆ ಇಲ್ಲ. ಈತನಿಗೆ ನಾನು ನೇರವಾಗಿ ಹೇಳ್ತೀನಿ ನೋಡಿ, ರಾಯರಿಗೆ ಸಂಬಂಧಿಸಿದಂತೆ ಯಾವುದೇ ಪೂಜೆ ಪುನಸ್ಕಾರ ವ್ರತ ಅಥವಾ ನಿಯಮಗಳೇನಿದೆ ರಾಯರ ಪೂಜೆ ಪುನಸ್ಕಾರದ ವಿಚಾರದಲ್ಲಿ ಅದ್ಯಾವುದ್ರ ಗಂಧ ಗಾಳಿನೂ ಇಲ್ಲ. ಈತನ ಬ್ಯಾಕ್ಗ್ರೌಂಡೇ ಬೇರೆ ಇದೆ. ಇವತ್ತಿಗೂ ಕಾವಿ ಬಟ್ಟೆ ಹಾಕ್ಕೊಂಡು ನಾನ್ ವೆಜ್ ತಿನ್ನುವಂತಹದ್ದು, ಜೊತೆಯಲ್ಲಿ ಹೆಂಗಂದ್ರಂಗೀತ ಆ ಕಾವಿ ಬಟ್ಟೆಗೂ ಕೂಡ ಗೌರವ ಕೊಡದಲ್ಲೇ ನಡ್ಕೊಳ್ತಿರುವಂತಹದ್ದು ಎಲ್ಲವೂ ಕೂಡ ನಡೀತಾ ಇದೆ. ನಿಮ್ಮ ಮನೆಯಲ್ಲೇ ರಾಯರ ಪೂಜೆಯನ್ನು ಮಾಡಿ, ರಾಯರ ವ್ರತವನ್ನು ಮಾಡಿ. ನೀವು ಒಂದು ಏನು ತಿಳ್ಕೊಬೇಕಾಗಿರೋದು ಅಂತಂದರೆ, ನಿಮ್ಮೆಲ್ಲರ ಕಷ್ಟ ಕಳೆಯೋದಕ್ಕೆ ಅಂತಲೇ ರಾಯರು ಎಲ್ಲೂ ಹೋಗಿಲ್ಲ ರೀ. ಇವತ್ತು ನಮ್ಮ ಜೊತೆ ಇಲ್ಲೇ ಬೃಂದಾವನದಲ್ಲಿ ರಾಯರೇ ಕೂತಿರುವಾಗ ನಿಮಗೆ ಬೇರೆ ಪವಾಡ ಪುರುಷನ ಅವಶ್ಯಕತೆ ಏನಿದೆ ನಿಮಗೆ?
ರಾಯರು ಯಾರಿಗೂ ಕೂಡ ನೀನು ದೇವಮಾನವಂತರ ಓಡಾಡಿಕೊಂಡು ಯಾರ ಮನೆಯಲ್ಲೋ ಇದ್ಕೊಂಡು ನನ್ನ ಹೆಸರು ಹೇಳ್ಕೊಂಡು ಇಷ್ಟೆಲ್ಲ ನಾಟಕ ಆಡ್ಕೊಂಡು ಕಷ್ಟ ಕಳಿಯಪ್ಪ ಅಂತ ಹೇಳಿ ಯಾವ ವರನೂ ರಾಯರು ಕೊಟ್ಟು ಕಳಿಸಿಲ್ಲ. ರಾಯರು ಆ ರೀತಿ ಏನಾದರೂ ಅನುಗ್ರಹ ಮಾಡಿದರೆ ಎಲೆ ಮರೆ ಕಾಯಿ ಥರ ಇದ್ಕೊಂಡು ಏನಾದರೂ ಒಳ್ಳೇದು ಮಾಡ್ತಾರೆ ಹೊರತು ಈ ರೀತಿ ಬೂಟಾಟಿಕೆನ ರಾಯರ ಹೆಸರು ಹೇಳ್ಕೊಂಡು ನಿಜವಾದ ರಾಯರ ಭಕ್ತರಾದವರು ಯಾರೂ ಕೂಡ ಆಡಲ್ಲ. ರಾಯರೇ ಬೃಂದಾವನದಲ್ಲಿರಬೇಕಾದ್ರೆ ರಾಯರು ಯಾಕೆ ಬೇರೆಯವ್ರನ್ನ ನೀನು ಹೋಗಿ ಥರ ಎಲ್ಲ ಮಾಡು ಕಾವಿ ಬಟ್ಟೆ ಹಾಕ್ಕೊಂಡು ಅಂಥೇಳಿ ರಾಯರು ಯಾಕೆ ಕಳಿಸ್ಕೊಡ್ತಾರೆ ಯಾರನ್ನೇ ಆಗಲಿ ಅನುಗ್ರಹ ಮಾಡಿ? ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲಿವರೆಗೂ ಮೋಸ ಹೋಗುವಂಥವ್ರು ಇರ್ತೀರಿ ಅಲ್ಲಿವರೆಗೂ ಈ ರೀತಿ ಮೋಸ ಮಾಡುವಂತಹವರು ಬರ್ತಾನೆ ಇರ್ತಾರೆ. ಈ ರೀತಿ ಜನಗಳು ಮೋಸ ಹೋಗಿರುವಂತಹ ಸುಮಾರು ನಿದರ್ಶನಗಳು ನಿಮ್ಮ ಮುಂದೆ ಈಗಾಗಲೇ ಇದೆ. ಈತ ಏನಂದರೆ ಇಲ್ಲಿವರೆಗೂ ರಾಯರ ಹೆಸರು ಹೇಳ್ಕೊಂಡು ಯಾರೂ ಆಟ ಆಡಿರಲಿಲ್ಲ. ಈ ರೀತಿ ಎಲ್ಲ ಕಾವಿ ಬಟ್ಟೆ ಹಾಕ್ಕೊಂಡು ಈತ ಫಸ್ಟ್ ಸ್ಟೆಪ್ ಇಟ್ಟಿದ್ದಾನೆ. ನಾನು ಏನು ಹೇಳಿದೆ ನನ್ನ ಚಾನಲ್ನಲ್ಲಿ ಅಂತ ಹೇಳಿ ನೀವು ನೆನ್ಪಿಟ್ಕೊಳ್ಳಿ. ಬಹಳ ದಿವಸ ನಡೆಯಲ್ಲ, ರಾಯರೆಲ್ಲ ನೋಡ್ತಾ ಇರ್ತಾರೆ, ಎಲ್ಲವನ್ನು ಲೆಕ್ಕ ಇಟ್ಕೊಳ್ತಾ ಇರ್ತಾರೆ. ಟೈಮ್ ಬರಬೇಕಷ್ಟೆ. ಒಂದು ಸರ್ತಿ ಹೊಡೆದ್ರು ಅಂತಂದರೆ ತಿನ್ನೋಕ್ಕೆ ಅನ್ನ ಇರಲ್ಲ, ಓಡಾಡೋದಕ್ಕೆ ಕಾಲಿರಲ್ಲ. ಇದಿಷ್ಟರಲ್ಲೇ ನಿಮ್ಗಳಿಗೂ ಕೂಡ ಸತ್ಯ ಏನು ಅಸತ್ಯ ಏನು ನಾಟಕಗಳು ನಡೀತಾ ಇದೆ ಇದನ್ನ ವಿಚಾರದಲ್ಲಿ ಎಲ್ಲ ಕೂಡ ಬಯಲಾಗುತ್ತೆ. ದಯಮಾಡಿ ಏನಾದರೂ ನಾನು ಹೇಳ್ತಿರೋದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದಿದೆ ಅಂತ ಹೇಳಿ ಅನಿಸಿದ್ರೆ ಯಾರಾದರೂ ನೀವು ಅಂಥವನ್ನ ಬ್ಲೈಂಡಾಗಿ ಫಾಲೋ ಮಾಡ್ತಾಯಿದ್ರೆ ದಯಮಾಡಿ ಫೋನ್ ನಂಬರ್ಗೆ ಅಲ್ಲಿಯುವಂತಹದ್ದು ಅದು ಎಲ್ಲೋ ಸಿಗ್ತಾನೆ ಅಂತಂದರೆ ಆತನ್ನು ಮೀಟ್ ಮಾಡೋಕ್ಕೆ ಹೋಗುವಂತಹದ್ದು, ಬ್ಲೈಂಡಾಗಿ ನಿಮ್ಮ ಫೋನ್ ನಂಬರ್ಗಳು ಕೊಡುವಂತಹದ್ದು, ಆತನ ಮೀಟ್ ಮಾಡಲಿಕ್ಕೆ ಇನ್ನಿಲ್ಲದ ಪರಿಪಾಠಗಳನ್ನ ಪಡುವಂತಹದ್ದು ಬಿಟ್ಟು ರಾಯರನ್ನ ನಂಬಿ. ನಿಮ್ಮ ಮನೆಯಲ್ಲಿ ರಾಯರಿದ್ದಾರೆ, ನಿಮ್ಮ ಮನಸ್ಸಿನಲ್ಲಿದ್ದಾರೆ. ನೀವೇ ಭಕ್ತಿಯಿಂದ ಕರೆದ್ರೆ ರಾಯರು ಬರ್ತಾರೆ ರೀ. ನಾನು ನಿಮ್ಮ ಮನೆಗೆ ಬಂದು ದೀಪ ಹಚ್ಚಿದ್ರೇ ಅಲ್ಲಿ ರಾಯರು ಬರುವಂತಹದ್ದು, ನಾನು ನಿಮಗೆ ಸಿಕ್ಬಿಟ್ರೇ ನಿಮ್ಮ ಕರ್ಮ ಎಲ್ಲ ಕಳೆದು ನಾನು ಒಳ್ಳೇದು ಮಾಡಿಬಿಡ್ತೀನಿ ಅನ್ನೋವಂತಹದ್ದು ರಾಯರ ಮುಂದೆ ಯಾವುದೂ ಇಲ್ಲ. ಎಲ್ಲಿ ಕರೆದ್ರಲ್ಲಿ ರಾಯರು ಬರ್ತಾರೆ ಪ್ರೀತಿಯಿಂದ. ರಾಯರೇ ಬರುವಾಗ ಬೇರೆಯವ್ರ ಅವಶ್ಯಕತೆ ನಮ್ಗೆ ಯಾಕೆ? ಇಷ್ಟರಲ್ಲೇ ಮಠಗಳೆಲ್ಲ ಹೋಗಿ ಏನು ಕಂಪ್ಲೇಂಟ್ಸ್ ಕೊಟ್ಟಿದೆಯಲ್ಲ ಆ ಕಂಪ್ಲೇಂಟ್ಗೆ ಈತ ಸ್ಟೇಷನ್ಗೆ ಹೋಗಿ ಉತ್ತರ ಕೊಡಬೇಕಾಗಿರುವಂತಹ ಪರಿಸ್ಥಿತಿ ಬರುತ್ತೆ. ಕಾಲನೇ ಉತ್ತರ ಕೊಡುತ್ತೆ. ನಿಮಗೆ ಆವಾಗ ಎಲ್ಲ ಗೊತ್ತಾಗುತ್ತೆ. ಆಗ ನಾನು ಮೋಸ ಹೋದ್ನಲ್ಲ ಅಂಥೇಳಿ ಕೊರಗುವಂತಹ ಪರಿಸ್ಥಿತಿ ನಿಮ್ಮದು ಆಗಬಾರ್ದು. ಹಾಗಾಗಿಯೇ ಈ ವಿಡಿಯೋ ಮಾಡಿದಂತಹ ಉದ್ದೇಶ. ದಯಮಾಡಿ ನೀವೇನಾದರೂ ಆತನ ಅಂಧ ಭಕ್ತರಾಗಿ ಏನಾದರೂ ಫಾಲೋ ಮಾಡ್ತಾಯಿದ್ರೆ ಇನ್ನಾದರೂ ಎಚ್ಚೆತ್ಕೊಳ್ಳಿ. ದೊಡ್ಡ ಮೋಸ ಅಷ್ಟೇ ಈತ ಅಂದರೆ. ನಮಸ್ಕಾರ ಎಲ್ರಿಗೂ.